ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ. ಸೊ ಇವತ್ತು ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡಿಂದ ಒಂದು ಜಾಬ್ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಈ ಒಂದು ಜಾಬ್ ನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಇವಾಗ ತಿಳ್ಕೊಳ್ತಾ ಹೋಗೋಣ. ಸೊ ಅದಕ್ಕೂ ಮೊದಲು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕೊಡಿ. ಆವಾಗ ನಾವೇನೇ ಒಂದು ಜಾಬ್ ನೋಟಿಫಿಕೇಷನ್ ಬಗ್ಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಅಪ್ಡೇಟ್ಸ್ನ ಕೊಟ್ಟರೂ ಕೂಡ ನೀವೇ ಫಸ್ಟ್ ನೋಡಬಹುದಾಗಿರುತ್ತೆ. ಸೊ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಜಾಬ್ ಅಪ್ಲಿಕೇಶನ್ ಯಾವಾಗ, ಈ ಒಂದು ನೋಟಿಫಿಕೇಷನ್ ಯಾವಾಗ ರಿಲೀಸ್ ಆಗಿದೆಯಪ್ಪ ಅಂತಂದರೆ, ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಡೇಟ್ ಆಫ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಷನ್ ಅಂತ ಇದೆ ಇದು. ಸೊ 16/8/2024 ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕುವಂಥ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ 16/9/2024. ಸೊ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ದೆನ್ ಕ್ಲೋಸಿಂಗ್ ಡೇಟ್ ವಿತ್ ಪೇಮೆಂಟ್, ಫೀಸ್ ಪೇಮೆಂಟ್ ಏನಿದೆ ಆ ಒಂದು ಬೇರೆ ಎಕ್ಸಾಮ್ಗಳಲ್ಲಿ ಏನಾಗಿದೆ ಅಂತಂದರೆ ಕ್ಲೋಸಿಂಗ್ ಡೇಟ್ ಒಂದು ಸೆಪ್ರೇಟ್ ಇದ್ದು, ದೆನ್ ಫೀಸ್ ಪೇಮೆಂಟ್ ಡೇಟ್ ಒಂದು ಸೆಪ್ರೇಟ್ ಇರುತ್ತೆ, ಎಂಡಿಂಗ್ ಡೇಟು. ಸೊ ಇದರಲ್ಲಿ ಹಾಗಿಲ್ಲ, ಎರಡೂ ಕೂಡ ಸೇರಿಸಿ 16/10/2024 ಎಂಡ್ ಆಗುತ್ತೆ ಅಂತ ಹೇಳಿದರೆ. ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದೀರಾ ಪ್ಲೀಸ್ ದಯವಿಟ್ಟು ಡೇಟ್ನ ನೋಡ್ಕೊಳ್ಳಿ. ಅದಾದಮೇಲೆ ಎಷ್ಟೊಂದು ಜನ ನಮಗೆ ಕಮೆಂಟ್ ಆಗ್ತೀರಾ, ಸೊ ಹೀಗಾಗಿದೆ ಅಂತೇಳಿ. ಅದಾದಮೇಲೆ ಯಾರು ಏನೂ ಮಾಡೋದಕ್ಕಾಗಲ್ಲ. ಸೊ ವಿತಿನ್ ಅ ಡೇಟ್ ಏನೇನಿದೆ ಅದನ್ನು ವರ್ಕ್ ಮುಗಿಸ್ಕೊಳ್ಳಿ. ಓಕೆ, ದೆನ್ ನೆಕ್ಸ್ಟ್ ನೋಡೋದಾಯಿತು ಅಂತಂದರೆ ನಂಬರ್ ಆಫ್ ವೇಕೆನ್ಸೀಸ್. ಸೊ ನಾನು ಎಲ್ಲನೂ ಇಲ್ಲಿ ಓದ್ತಾ ಕೂತ್ಕೊಳ್ಳಲ್ಲ, 55 ಪೇಜಸ್ ಇದೆ. ಸೊ ಯಾವ್ಯಾವುದು ಇಂಪಾರ್ಟೆಂಟು ಜಾಬ್ಗೆ ಅದನ್ನಷ್ಟೇ ಹೇಳ್ತೀನಿ. ಸೊ ಇದರಲ್ಲಿ ಎಲ್ಲನೂ ಹೇಳಿರ್ತಾರೆ ಇನ್ ಡೀಟೇಲ್, ಅಂದರೆ ವೆರಿ ಡೀಪಾಗಿ ಹೇಳಿರ್ತಾರೆ. ಸೊ ಅಷ್ಟು ಕೂಡ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ನಾನು ಎಷ್ಟು ಅಗತ್ಯ ಇದೆ ಅಷ್ಟನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ವೇಕೆನ್ಸೀಸ್ ಏನಿದೆ ಅಂತಂದರೆ ಇದರಲ್ಲಿ ಫಸ್ಟ್ ಒನ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇದೆ. ಸೊ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ 3 ಟೈಪ್ಸ್ ಇದೆ ನೋಡಿ. ಸೊ ಯಾವ ಥರ ಟೈಪ್ಸ್ನ ಸೆಗ್ರಿಗೇಟ್ ಮಾಡಿದರೆ ಒಂದು ಜಾಬ್ ನೋಟಿಫಿಕೇಷನಲ್ಲಿ ಅಂತಂದರೆ, ಸೊ ಸೀನಿಯರ್ ಸೆಕ್ಷನ್ ಎಂಜಿನಿಯರ್ನಲ್ಲಿ ಟೋಟಲ್ ಬಂದು 5 ಇದೆ, ಇದು ವೇಕೆನ್ಸೀಸ್. ಸೊ ಟೆಕ್ನಿಷಿಯನ್ ಗ್ರೇಡ್ 3ನಲ್ಲಿ 15 ಇದೆ, ಅಸಿಸ್ಟೆಂಟ್ ಲೋಕೋ ಪೈಲಟ್ನಲ್ಲಿ 15 ಇದೆ. ಇದು ಒಂದು ಡಿಪಾರ್ಟ್ಮೆಂಟು. ನಂತರ ನೋಡೋದಾಯಿತು ಅಂತಂದರೆ ಸಿವಿಲ್ ಡಿಪಾರ್ಟ್ಮೆಂಟ್ ಇದೆ. ಸಿವಿಲ್ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಸೀನಿಯರ್ ಸೆಕ್ಷನ್ ಎಂಜಿನಿಯರ್ನಲ್ಲಿ 5 ಇದೆ ಆ್ಯಂಡ್ ಟ್ರ್ಯಾಕ್ ಮೇಂಟೆನರ್ನಲ್ಲಿ 35 ಇದೆ. ಓಕೆ, ದೆನ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ಗೆ ಬರೋದಾಯಿತು ಅಂತಂದರೆ ಟೆಕ್ನಿಷಿಯನ್ ಗ್ರೇಡ್ 3ನಲ್ಲಿ 20 ಇದೆ. ಓಕೆ, ಟೋಟಲ್ ವೇಕೆನ್ಸೀಸ್ ಬಂದು. ದೆನ್ ಆಪರೇಟಿಂಗ್ನಲ್ಲಿ ಸ್ಟೇಷನ್ ಮಾಸ್ಟರ್ ಬಂದು 10 ಇದೆ ಆ್ಯಂಡ್ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಬಂದು 5 ಇದೆ, ಪಾಯಿಂಟ್ಸ್ ಮ್ಯಾನ್ ಬಂದು 60 ಇದೆ. ಓಕೆ, ಸೊ ಇದಿಷ್ಟು ಇದಾದ ನಂತರ ಇನ್ನು 5th ಒನ್ ನೋಡೋದಾಯಿತು ಅಂತಂದರೆ ಸಿಗ್ನಲ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇದೆ. ಸೊ ಇದರಲ್ಲಿ ESTM ಗ್ರೇಡ್ 3 ಬಂದು, ಸೊ ಟೋಟಲ್ ಬಂದು 15 ಇದೆ. ಇಲ್ಲಿ ಕಮರ್ಷಿಯಲ್ ಸೂಪರ್ವೈಸರ್ ಅಂತ ಹೇಳಿ, ಸೊ ಇದರಲ್ಲಿ ಟೋಟಲ್ ಬಂದು 5 ಇದೆ. ಓಕೆ, ಇಷ್ಟು ಕೂಡ ಒಂದು ಟೋಟಲ್ ಆಫ್ ವೇಕೆನ್ಸೀಸ್ ಆಗಿರುತ್ತೆ. ಸೊ ಎಲ್ರಿಗೂ ಓಕೆ, ನಾರ್ಮಲಾಗಿ ಎಲ್ರಿಗೂ ಚೆನ್ನಾಗೇ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಅಪ್ಲಿಕೇಶನ್ ಆಗಬೇಕು ಅಂದ್ಕೊಂಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿ. ಓಕೆ, ಸೊ ಇದು ಈ ಒಂದು ಏನು ಇಷ್ಟೊತ್ತು ನೋಡಿದ್ರಿ, ಈ ಒಂದು ಜಾಬ್ ನೋಟಿಫಿಕೇಷನ್ 10th ಇಂದ ಹಿಡಿದು ಯಾರ್ಯಾರು ಡಿಗ್ರಿ ಮಾಡಿದ್ರೆ, IT ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಇಷ್ಟು ಒಂದು ಕ್ವಾಲಿಫಿಕೇಷನ್ ಯಾರಿಗಿದೆ ಅವರಷ್ಟು ಕೂಡ ಈ ಒಂದು ಜಾಬ್ ನೋಟಿಫಿಕೇಷನ್ಗೆ ಅರ್ಹರಾಗಿರ್ತಾರೆ. ಓಕೆ, ಸೊ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಸೊ ನಂತರ ನಾವು ನೋಡೋದಾಯಿತು ಅಂತಂದರೆ ಏಜ್ ಲಿಮಿಟನ್ನು ನೋಡೋಣ. ಫಸ್ಟು ಯಾರಿಗೆ 18 ಕಂಪ್ಲೀಟ್ ಆಗಿದೆ ಅವರು. ಓಕೆ, ಸೊ 18 ನನಗೆ ಕಂಪ್ಲೀಟ್ ಆಗಿದೆ ಅಂತ, ನಿನ್ನೆ 18 ಕಂಪ್ಲೀಟ್ ಆಗಿದ್ರು ಪರವಾಗಿಲ್ಲ ಅಂಥವರಿಂದ ಹಿಡಿದು 36 ಇಯರ್ಸ್ವರೆಗೂ ಕೂಡ ಹಾಕಬಹುದಾಗಿರುತ್ತೆ. ಇಫ್ ಇನ್ ಕೇಸ್ ಯಾರಾದರೂ ಇವಾಗ ಕೇಳ್ಬೋದು, ನನಗೆ 36 ಆಗಿಬಿಟ್ಟಿದೆ ಆದರೂ ನಾನು ಈ ಜಾಬ್ ಒಂದು ನೋಟಿಫಿಕೇಷನ್ಗೆ ಹಾಕಬೇಕು ಅನ್ನೋ ಆಸೆ ಇದೆ ಅಂತ ಯಾರಾದರೂ ಇದ್ದರೆ, ಸೊ ಅಂಥವ್ರಿಗೂ ಕೂಡ ಇಲ್ಲಿ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ, ಅಂದರೆ ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ ನಾನು ಫೈನಲಾಗಿ ಎಷ್ಟು ಇಯರ್ ಅಂತ ಹೇಳ್ಬಿಡ್ತೀನಿ, ಎಲ್ಲನೂ ಹೇಳೋದಕ್ಕಾಗಲ್ಲ. ಸೊ SC ST ಕ್ಯಾಂಡಿಡೇಟ್ಸ್ಗೆ ಬಂದು ಇಲ್ಲಿ ಟೋಟಲ್ ಬಂದು 41 ಇಯರ್ಸ್ವರೆಗೂ ಇದೆ. ಸೊ OBC ಬಂದು 39 ಇಯರ್ಸು. ಸೊ ಇದರಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ 3 ಕ್ಯಾಟಗರಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ UR ಆ್ಯಂಡ್ EWS ಬಂದು 39 ಆ್ಯಂಡ್ OBC NCL ಬಂದು 42 ಇಯರ್ಸ್ ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ನಲ್ಲೇ ಎಕ್ಸ್ ಸರ್ವಿಸ್ ಮ್ಯಾನ್ನಲ್ಲಿ SC ಆ್ಯಂಡ್ STನಲ್ಲಿ 44 ಇಯರ್ಸ್ವರೆಗೂ ಕೂಡ ಹೋಗಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಇದು ಕೂಡ ಯಾರು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಇದೆ, ಅಂದರೆ PWBD ಯಾರಿದ್ರೆ ಅವರಲ್ಲಿ ಒಂದು 46 ಇಯರ್ಸು
ಆ್ಯಂಡ್ 49 ಇಯರ್ಸ್ 51 ಇಯರ್ಸ್ವರೆಗೂ ಕೂಡ ಹೋಗಬಹುದಾಗಿರುತ್ತೆ. ಸೊ ಸೇಮ್ ಥಿಂಗ್ ಇಲ್ಲಿ ಕ್ಯಾಸ್ಟ್ ಏನಿದೆ ಸೊ ಅದನ್ನು ನೋಡ್ಕೊಳ್ತು ಅಂತಂದರೆ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ಏಜ್ ಲಿಮಿಟ್ ಅಷ್ಟೇ, ಬೇರೆ ಏನೂ ಚೇಂಜಸ್ ಆಗಿರಲ್ಲ ಇಲ್ಲಿ. ಅಂದರೆ ಟೂ ಮಚ್ ಚೇಂಜಸ್ ಏನೂ ಇರಲ್ಲ, ಸ್ಲೈಟ್ 1 or 2 years or 1 or 5 years ಇಷ್ಟರ ಒಳಗಡೆ ಇರುತ್ತೆ. ದೆನ್ ನೆಕ್ಸ್ಟು ಕೊಂಕಣಿ ರೈಲ್ವೆ ಸ್ಟೇಷನ್ನಲ್ಲಿ ಯಾರು ಮಿನಿಮಮ್ 3 yearsನ ಸರ್ವಿಸ್ ಮಾಡಿದ್ದಾರೆ ಅಂಥವ್ರಿಗೂ ಕೂಡ ಇದರಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿ UR and EWS ಏನಿದೆ ಸೊ ಅವ್ರಿಗೆ 40 years, OBC NCಯಲ್ಲಿ 43 years, SC STಗೆ 45 years ಆಗಿರುತ್ತೆ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ನಾವು ಇಲ್ಲಿ ಒಂದು ವೆಬ್ಸೈಟ್ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಈ ಒಂದು ವೆಬ್ಸೈಟ್ನಲ್ಲಿ ನಾವು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಸೊ ಇದೇ ಈ ಒಂದು ವೆಬ್ಸೈಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಅವರು ಅವೇರ್ನೆಸ್ ಕೂಡ ಹೇಳಿದ್ದಾರೆ. ಸೊ ಯಾವ್ಯಾವುದೋ ಒಂದು ಫೇಕ್ ಐಡಿಗಳಿರುವಂಥ ಒಂದು ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಡಿ. ಸೊ ಇಲ್ಲಿ ಏನು ನಾವು ಕೊಟ್ಟಿದ್ದೀವಿ ಆ ಒಂದು ವೆಬ್ಸೈಟನ್ನು ಮಾತ್ರ ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ದೆನ್ ನಾವು ನೋಡೋದಾಯಿತು ಅಂತಂದರೆ ಈ ಒಂದು ಜಾಬ್ ನೋಟಿಫಿಕೇಷನ್ನು ಎಕ್ಸಾಮ್ಸ್ ಇದೆಯಾ ಅಂತ ಕೇಳಿದ್ರೆ ಹೌದು ಎಕ್ಸಾಮ್ಸ್ ಇದೆ. ಓಕೆನಾ, ಸೊ ಅಪ್ಲಿಕೇಶನ್ ಹಾಕಿದ ನಂತರ ಯಾರಿಗಾದರೂ ಏನಾದರೂ ಡೌಟ್ ಇತ್ತು, ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಈ ಒಂದು ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅದು ಸಾಲ್ವ್ ಆಗುತ್ತೆ. ಓಕೆ, ಸೊ ನಂತರ ಯಾವ ಥರ ಒಂದು ಪ್ರೋಸೆಸ್ ನಡೆಯುತ್ತೆ ಅಂತ ಹೇಳಿದ್ರೆ ಇದು ಎಕ್ಸಾಮಿನೇಷನ್ ಪ್ರೋಸೆಸ್ ಆಗಿರುತ್ತೆ. ಓಕೆ, ಸೊ ಅಲ್ಲಿ ಹೇಳಿದರೆ CBT ಅಂತ ಹೇಳಿ. CBT ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಆನ್ ಟೆಸ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಕೂಡ ರಿಟರ್ನ್ ಟೆಸ್ಟ್ ಇದೆ. ಲೈಕ್ ಯಾವ ಥರ ಅಂದರೆ ಕಂಪ್ಯೂಟರ್ ಬೇಸ್ಡ್ ಆನ್ ಟೆಸ್ಟ್ ಅಲ್ಲೇ ಹೋಗಿ ಎಕ್ಸಾಮ್ನ ಬರೆಯುವಂಥದ್ದಾಗಿರುತ್ತೆ. ಸೊ ನಾನು ನೆಕ್ಸ್ಟ್ ಹೋಗ್ತಾ ಸಿಲೆಬಸ್ ಕೂಡ ಹೇಳ್ತೀನಿ. ಸೊ ಇದರಲ್ಲಿ ಈ ಒಂದು ಏನು ಜಾಬ್ಗಳು ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಎಕ್ಸಾಮ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಎಕ್ಸಾಮ್ನ ಪಾಸ್ ಮಾಡಿದ್ರೆ ಅದಾದ ನಂತರ ಒಂದು ಫಿಸಿಕಲ್ ಟೆಸ್ಟ್ ಇರುತ್ತೆ, ಅದಾದ ನಂತರ ಮೆಡಿಕಲ್ ಟೆಸ್ಟ್ ಇರುತ್ತೆ. ಸೊ ಇಷ್ಟನ್ನು ಪಾಸ್ ಮಾಡಿದ ನಂತರ ಈ ಒಂದು ಜಾಬ್ಗೆ ಎಲಿಜಿಬಲ್ ಆಗ್ತೀರಾ ನೀವು. ಓಕೆನಾ, ಸೊ ಇದಾದ ನಂತರ ಇಲ್ಲಿ ನೀವು ಕೇಳಬಹುದು ಈ ಒಂದು ಎಕ್ಸಾಮ್ಸ್ಗೆ ನೆಗೆಟಿವ್ ಮಾರ್ಕ್ ಇದೆಯಾ ಅಂತ ಕೇಳಿದ್ರೆ ಎಸ್ ಇದೆ. ಸೊ ಎಷ್ಟಿದೆ ಅಂತ ಕೇಳಿದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು 1/3 ಆಫ್ ದ ಮಾರ್ಕ್ಸ್ ಅಲೋಟೆಡ್ ಫಾರ್ ಈಚ್ ಕ್ವೆಶನ್ ವಿಲ್ ಬಿ ಡಿಡಕ್ಟೆಡ್ ಫಾರ್ ಈಚ್ ರಾಂಗ್ ಆನ್ಸರ್ ಅಂತ ಇದೆ. ಓಕೆ, 1/3 ಇಲ್ಲಿ ಒಂದು ನೆಗೆಟಿವ್ ಮಾರ್ಕನ್ನು ಇಟ್ಟಿದ್ದಾರೆ. ಸೊ ಬಿ ಕೇರ್ಫುಲ್. ಯಾವಾಗ ನೀವು ಇದನ್ನು ಸೀರಿಯಸ್ಸಾಗಿ ತೊಗೊಂಡು ಓದಬೇಕು, ನಾನು ಪಡ್ಕೊಳ್ಳೇಬೇಕು ಅಂತಿದ್ರೆ ಆವಾಗ ನೀವು ಇದ್ರ ಬಗ್ಗೆ ಸೀರಿಯಸ್ ಆಗಿರಬೇಕಾಗುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ನಾವು ಎಕ್ಸಾಮ್ಸ್ ಹೇಗಿರುತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಅಲ್ಲಿ ನಾವು ಎಷ್ಟೊಂದು ಜಾಬ್ಸ್ನ ನೋಡಿದ್ದೀವಿ, ಆ ಜಾಬ್ ಓರಿಯೆಂಟೆಡ್ ಆ ಒಂದು ಆರ್ಡರಲ್ಲಿ ನಮಗೆ ಇವರು ಸಿಲೆಬಸ್ನೂ ಕೂಡ ಕೊಟ್ಟಿದ್ದಾರೆ. ಸೊ ನಾವು ನೋಡ್ಕೊಳ್ತಾ ಹೋಗಬಹುದಾಗಿರುತ್ತೆ. ಫಸ್ಟ್ ಒನ್ ಏನಿದೆ ಅಂತಂದರೆ ಸಿವಿಲ್ನಲ್ಲಿ ಮತ್ತು ಇಲ್ಲಿ ಪೋಸ್ಟ್ಗಳನ್ನು ಕೂಡ ಕೊಟ್ಟಿದ್ದರು. ನಾವಲ್ಲಿ 3 ಪೋಸ್ಟ್ ಅಷ್ಟ ನೋಡಿದ್ದೀವಿ, ಸಿವಿಲ್ ಮತ್ತು ಅಲ್ಲಿ ಎಲೆಕ್ಟ್ರಿಕಲ್ ಏನು ಕೊಟ್ಟಿದ್ದರು ಆ ಒಂದು 2 or 3 ಕಾಲಮ್ ಮಾಡಿದರು. ಸೊ ಅದು ಎಲ್ಲದಕ್ಕೂ ಸೇರಿ ಏನಿದೆ ಅಂದರೆ ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ಏನಿದೆ ಆ ಜಾಬ್ಗಳಿಗೆ ಓದಬೇಕಾಗಿರುವಂಥ ಸಿಲೆಬಸ್ ಏನಿದೆ ಅಂತಂದರೆ ಲೈಕ್ ಎಷ್ಟಿದೆ ಅಂತಂದರೆ ಎಕ್ಸಾಮ್ ಡ್ಯೂರೇಷನ್ 90 minutes ಇದೆ. ಜನರಲ್ ಸೈನ್ಸ್ ಬಂದು 10, ಬೇಸಿಕ್ ಮ್ಯಾಥಮೆಟಿಕ್ಸ್ ಬಂದು 20 ಆ್ಯಂಡ್ ಜನರಲ್ ಅವೇರ್ನೆಸ್ ಆ್ಯಂಡ್ ರೀಸನಿಂಗ್ ಬಂದು 20, ಟೆಕ್ನಿಕಲ್ ಅಬಿಲಿಟಿ ಬಂದು 50. ಸೊ ಇದು ಕ್ವೆಶನ್ಸ್ ಆಗಿರುತ್ತೆ. ಟೋಟಲ್ ಕ್ವೆಶನ್ಸ್ ಬಂದು ಎಷ್ಟಿದೆ ಅಂತಂದರೆ 100 ಇದೆ. ಓಕೆ, ಸೊ 90 minutes 100 ಕ್ವೆಶನ್ಸ್ ಇರುತ್ತೆ. ಇಷ್ಟನ್ನು ಕೂಡ ಅಲ್ಲಿ ಆನ್ಸರ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ನೆಗೆಟಿವ್ ಮಾರ್ಕ್ ಇದೆ. ಸೊ ಯಾವಾಗ ಆನ್ಸರ್ ಮಾಡ್ತೀರಾ ಸೊ ಕೇರ್ಫುಲ್ಲಾಗಿ ನೋಡಿಕೊಂಡು ಆನ್ಸರ್ನ ಮಾಡಬೇಕಾಗುತ್ತೆ. ದೆನ್ ಇಲ್ಲಿ ಸ್ಟೇಷನ್ ಮಾಸ್ಟರ್ಸ್ ಆಗಿರ್ಬೋದು ಮತ್ತು ಕಮರ್ಷಿಯಲ್ ಸೂಪರ್ವೈಸರ್ ಆಗಿರ್ಬೋದು, ಗೂಡ್ಸ್ ಟ್ರೈನರ್ ಬಿಲೋ ಅಂತ ಇದೆ. ಓಕೆ, ಸೊ ಇಷ್ಟಕ್ಕೂ ಕೂಡ ಇಲ್ಲಿ MCQ ಅಂತ ಹೇಳಿದರೆ ನೋಡಿ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಇಷ್ಟು ಡೀಟೇಲಾಗಿ ಎಲ್ಲನೂ ಹೇಳ್ತಾ ಇರೋದು. ಸೊ ಚೆನ್ನಾಗಿ ವಿಡಿಯೋನ ನೋಡಿಕೊಂಡು ಕೊನೆವರೆಗೂ ವಿಡಿಯೋನ ನೋಡಿ ಅದಾದ ನಂತರ ಅಪ್ಲಿಕೇಶನ್ ಹಾಕಿ. ದೆನ್ ಇದರಲ್ಲೂ ಸೇಮ್ ಥಿಂಗ್ 90 minutes ಇದೆ. ಆ್ಯಂಡ್ ಜನರಲ್ ಸೈನ್ಸ್ ಬಂದು 25 ಕ್ವಶನ್, ಬೇಸಿಕ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಆಪ್ಟಿಟ್ಯೂಡ್ ಬಂದು 35 ಕ್ವಶನ್ಸ್ ಆ್ಯಂಡ್ ಜನರಲ್ ಅವೇರ್ನೆಸ್ ಆ್ಯಂಡ್ ರೀಸನಿಂಗ್ ಬಂದು 40 ಆ್ಯಂಡ್ ಟೋಟಲ್ ಬಂದು ಇಲ್ಲೂ ಕೂಡ 100 ಇದೆ. ಓಕೆ, ಸೊ ಇದಿಷ್ಟು ಆದ ನಂತರ ನೆಕ್ಸ್ಟು ಪೋಸ್ಟ್ ಆಫ್ ಟೆಕ್ನಿಕಲ್ ಗ್ರೇಡ್ 3 ಇದೆ. ಓಕೆ, ಸೊ ದೆನ್ ಇಲ್ಲಿ ಕೂಡ ಹೇಳಿದರೆ ಟೆಕ್ನಿಕಲ್ ಅಲ್ಲ, ಅದು ಟೆಕ್ನಿಷಿಯನ್ ಗ್ರೇಡ್ 3 ಆ್ಯಂಡ್ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ನಲ್ಲಿ ಏನು ಕೊಟ್ಟಿದ್ದಾರೆ. ಸೊ ಆ ಒಂದು 2 ಜಾಬು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಅಪ್ಲಿಕೇಬಲ್ ಆಗಿರುತ್ತೆ. ಸೊ ಫಸ್ಟ್ ಒನ್ ಏನಿದೆಯಪ್ಪ ಅಂತಂದರೆ 90 minutes ಇದೆ. ಆ್ಯಂಡ್ ಜನರಲ್ ಸೈನ್ಸಲ್ಲಿ 15 ಕ್ವಶನ್, ಬೇಸಿಕ್ ಮ್ಯಾಥಮೆಟಿಕ್ಸ್ 20, ಜನರಲ್ ಅವೇರ್ನೆಸ್ ಅಂದರೆ GK ಏನಿದೆ ಅದು ಆ್ಯಂಡ್ ರೀಸನಿಂಗ್ನಲ್ಲಿ 25 ಇದೆ. ಟೆಕ್ನಿಕಲ್ ಅಬಿಲಿಟಿನಲ್ಲಿ 40, ಟೋಟಲ್ ಬಂದು ಇಲ್ಲೂ ಕೂಡ 100 ಇದೆ. ಓಕೆ, ದೆನ್ ನೆಕ್ಸ್ಟು
ಪೋಸ್ಟ್ ಆಫ್ ಅಸಿಸ್ಟೆಂಟ್ ಲೋಕೋ ಪೈಲಟ್ಸ್ನಲ್ಲಿ 90 ಮಿನಿಟ್ಸ್. ಇದರಲ್ಲೂ ಕೂಡ ಜನರಲ್ ಸೈನ್ಸಲ್ಲಿ 15, ಬೇಸಿಕ್ ಮ್ಯಾಥಮೆಟಿಕ್ಸಲ್ಲಿ 20 ಆ್ಯಂಡ್ ಜನರಲ್ ಅವೇರ್ನೆಸ್ ಆ್ಯಂಡ್ ರೀಸನಿಂಗಲ್ಲಿ 25, ಟೆಕ್ನಿಕಲ್ ಎಬಿಲಿಟಿನಲ್ಲಿ 100 ಇದೆ, 40 ಇದೆ. ಸೊ ಟೋಟಲ್ ಬಂದು 100 ಇದೆ. ನೆಕ್ಸ್ಟ್ ಬಂದು ಸೇಮ್ ಥಿಂಗ್, ಇದರಲ್ಲೂ ಕೂಡ ಟ್ರ್ಯಾಕ್ ಮೇಂಟೈನರ್ ಆ್ಯಂಡ್ ಪಿನ್ ಪಾಯಿಂಟ್ಸ್ ಮ್ಯಾನ್ ಆರ್ ಬಿಲೋ ಅಂತ ಇದೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಹೆಡ್ಡಿಂಗ್ಗಳನ್ನು ಕೂಡ ನೋಡ್ಕೋಬೇಕು. ದೆನ್ 90 ಮಿನಿಟ್ಸ್ ಇದೆ. ಬೇಸಿಕ್ ಸೈನ್ಸ್ 20, ಬೇಸಿಕ್ ಮ್ಯಾಥಮೆಟಿಕ್ಸ್ 30, ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ 50 ಆ್ಯಂಡ್ 100 ಇದೆ ಟೋಟಲ್ ನಂಬರ್. ಓಕೆ, ಸೊ ಇದಿಷ್ಟು ಯಾವ ಥರ ಇರುತ್ತೆ ಅಂತೇಳಿ. ಸೊ ನೀವು PDF ನೋಡೋದಾಯಿತು ಅಂತಂದರೆ ಇಲ್ಲಿ ನಾವು ಏನೇ ಇಂಡಿವಿಜುವಲಾಗಿ ನೋಡಿದ್ದೀವಿ ನೋಡಿ. ಸೊ ಇದರಲ್ಲಿ ನಾವು ಏನೇನೋ ಓದಬೇಕು, ಪರ್ಟಿಕ್ಯುಲರಾಗಿ ಏನೇನೋ ಓದಬೇಕು ಅಂತ ಹೇಳಿ ಅವರು ಪ್ರತಿಯೊಂದನ್ನು ಕೂಡ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ಸೊ ಇದಿಷ್ಟು ನೀವು ಯಾರಾದರೂ ನಾನು ಓದ್ತೀನಿ, ನಾನು ನೋಡ್ಕೊಳ್ತೀನಿ, ಎಲ್ಲನೂ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ನಮಗೆ ಕಮೆಂಟ್ ಆಗ್ತು ಅಂತಂದರೆ ನಾನು ನಮ್ಮ ಒಂದು ಟೆಲಿಗ್ರಾಮ್ನಲ್ಲಿ ಅಥವಾ ನಿಮ್ಗೆ ಏನಾದರೂ ಲಿಂಕ್ ಪ್ರೊವೈಡ್ ಮಾಡೋದಾಯ್ತು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದನ್ನು ನೋಡ್ಕೊಂಡು ನೀವು ಓದ್ಕೋಬಹುದಾಗಿರುತ್ತೆ. ಓಕೆ, ಸೊ ಇದು ಕಂಪ್ಲೀಟ್ ಡೀಟೇಲ್ಸು. ಇದು ಏನೇನು ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾಗಳು ಏನೇನಿದೆ ಸೊ ಅಷ್ಟು ಆಗಿರುತ್ತೆ. ಸೊ ನಾನು ಆಗಲೇ ಹೇಳಿರುವ ಹಾಗೆ ಇದಿಷ್ಟು ನಡೆದ ನಂತರ ಫಿಸಿಕಲ್ ಆಗಿರಬಹುದು ಮತ್ತು ಮೆಡಿಕಲ್ ಆಗಿರುತ್ತೆ. ಸೊ ಇಷ್ಟು ಒಂದು ಎಕ್ಸಾಮಿನೇಷನ್ ಎಲ್ಲ ಆದಮೇಲೆ ರಿಕ್ರೂಟ್ಮೆಂಟ್ನ ಅವರು ಫಿನಿಷ್ ಮಾಡುವಂಥದ್ದಾಗಿರುತ್ತೆ. ಸೊ ನೀವು ಯಾರ್ಯಾರು ಇಷ್ಟಪಟ್ಟಿದ್ದೀರಾ ಈ ಒಂದು ಜಾಬ್ಗೆ ನಾನು ಹೋಗಬೇಕು ಅಂತ ಹೇಳಿ, ಸೊ ಈ ಒಂದು ನೋಟಿಫಿಕೇಷನ್ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಮತ್ತೊಮ್ಮೆ ಏನಾದರೂ ಓದ್ಕೋಬೇಕು ಅಂತಂದರೆ ಖಂಡಿತ ನೀವು ನಮಗೆ ಕಮೆಂಟ್ ಆಗ್ತು ಅಂದರೆ ಟೆಲಿಗ್ರಾಮ್ನಲ್ಲಿ ನಾನು ಹಾಕಿರ್ತೀನಿ. ಸೊ ಒತ್ತಿ ಹೇಳ್ತಿರೋದು ಯಾಕೆ ಅಂತಂದರೆ ಸೋರ್ಸಸ್ ಯಾವುದು ಸಿಗಲ್ಲ ಅಂದಾಗ ಕೆಲವರು ಬಿಟ್ಬಿಡ್ತಾರೆ, ಬಿಡು ಅದೇನು ಸಿಗ್ತಾ ಇಲ್ಲ ಅಂತೇಳಿ. ಸೊ ಹಾಗಾಗಬಾರ್ದು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಸೊ ಇದೇ ಥರ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.